ಇವತ್ತು ಮ್ಯಾಂಗ್ಳೂರ್ ನರ್ಸಿಂಗ್ ಹೋಮ್ ಹತ್ತಿರ ಇರುವಂಥ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಸುಮಾರು 12ವರೆಗೆ ನಮ್ಮ ಕಂಟ್ರೋಲ್ ರೂಮ್ಗೆ ಮತ್ತು ಫೈರ್ ಡಿಪಾರ್ಟ್ಮೆಂಟಿಗೆ ಕಾಲ್ ಬಂದಿದೆ. ಹಾಗಾಗಿ ಸೈಟಲ್ಲಿರುವಂಥ ಇಬ್ಬರು ಕಾರ್ಮಿಕರು ಒಳಗೆ ಸಿಲ್ಕೊಂಡಿದ್ದಾರಂತ. ಅವ್ರನ್ನ ರೆಸ್ಕ್ಯೂ ಮಾಡೋದ್ರ ಬಗ್ಗೆ ಕೂಡಲೇ ಟೀಮ್ ಇಲ್ಲಿ ಒಂದು 15 ನಿಮಿಷದಲ್ಲಿ ಫೈರ್ ಡಿಪಾರ್ಟ್ಮೆಂಟವರು ಇನ್ಕ್ಲೂಡಿಂಗ್ ದಿ ಚೀಫ್ ಫೈರ್ ಆಫೀಸರ್ ಅವರ ತಂಡ ಜೊತೆ ಇಲ್ಲಿ ಬಂದಿದ್ದಾರೆ. ಮತ್ತು SDRF ತಂಡದ ಜೊತೆ ನಮ್ಮ ಕಮಿಷನರು ಮತ್ತು ನಮ್ಮ ತಂಡನೂ ಸಹ ಇಲ್ಲಿ ಮುಟ್ಟಿದ್ದೇವೆ. ಇದರಲ್ಲಿ ಒಂದು ಗೋಡೆ ಕನ್ಸ್ಟ್ರಕ್ಷನ್ ಆಗಿದೆ. ಗೋಡೆಗೂ ಮತ್ತು ಮಣ್ಣಿನ ಇದಕ್ಕೂ ಇರುವಂಥ ಒಂದು ಸುಮಾರು 3 ಫೀಟ್ ಗ್ಯಾಪಲ್ಲಿ ಅವರು ಪ್ರಿಲಿಮಿನರಿ ಎಂಕ್ವೈರಿಯಲ್ಲಿ ಅವರು ವಾಟರ್ ಪ್ರೂಫಿಂಗ್ ಕೆಲಸವನ್ನು ಮಾಡಿ ಆಮೇಲೆ ಅದರಲ್ಲಿ ಮಣ್ಣು ತುಂಬುವಂಥ ಕ್ರಮೇಣ ಅದು ಮಾಡಬೇಕಾಗಿತ್ತು. ಆ ವಾಟರ್ ಪ್ರೂಫಿಂಗ್ ಕೆಲಸಕ್ಕೆ ಬಂದಿರುವಂಥ ಇಬ್ಬರು ಕಾರ್ಮಿಕರು ಬೇರೆ ಇದರಿಂದ ಬಂದಿರೋರು ಬಿಹಾರ್ನವರು ಅಂತ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನಲ್ಲಿ ನಮಗೆ ತಿಳಿದು ಬಂದಿದೆ. ಅದು ಅಲ್ಲಿರುವಂಥ ಪಲಹೆ ಕೆಳಗೆ ಅವರು ಇದ್ದಾಗ ಸ್ವಲ್ಪ ಇದ್ದಾಗ ಮಣ್ಣು ಕುಸಿತದಲ್ಲಿ ಅವರು ಸಿಕ್ಕಾಕೊಂಡಿದ್ದರು. ಅದರಲ್ಲಿ ಒಬ್ಬರು ಆ ಪಲಗೆಗೂ ಇದಕ್ಕಿರುವಂಥ ಗ್ಯಾಪಲ್ಲಿ ಅವರಿಗೆ ಸ್ವಲ್ಪ ಉಸಿರಾಡಲು ಅವಕಾಶ ಇತ್ತು. ಮತ್ತು ನಾವು ಗೋಡೆ ಆಚೆಯಿಂದ ಮಣ್ಣನ್ನು ತೆಗೆಯುವಂಥದ್ರ ಜೊತೆ ಈ ಕಡೆ ಕೋರ್ ಕಟ್ಟಿಂಗ್ ಮುಖಾಂತರ ಅವರಿಗೆ ಆಕ್ಸಿಜನ್ನು ಮತ್ತು ಅವ್ರ ಜೊತೆ ಮಾತಾಡುವಂಥ ವಿಧಾನವನ್ನು ಮಾಡಿಕೊಂಡು ಒಬ್ಬರು ಶುರುವಿಂದನೂ ನಮ್ಮ ಜೊತೆ ಸಂಪರ್ಕದಲ್ಲಿದ್ದರು, ಮಾತಾಡ್ತಿದ್ರು, ನೀರು ಕುಡಿತಾಯಿದ್ರು. ಸೊ ಅವರನ್ನು ನಾವು ಸುಮಾರು 4 ಗಂಟೆಗೆ ಅವ್ರನ್ನ ರೆಸ್ಕ್ಯೂ ಮಾಡಿದ್ವಿ. ಇನ್ನೊಬ್ಬರು ಕಾರ್ಮಿಕರು ಇನ್ನು ಡೀಪ್ ಸ್ಯಾಂಡಲ್ಲಿ ಅವರು ಸಿಕ್ಕಾಕೊಂಡಿದ್ದರು. ಅವರನ್ನು 2 ಕಡೆಯಿಂದನ ಅದನ್ನು ಇದು ಮಾಡಲಿಕ್ಕೆ ಹಿ ವಾಸ್ ನಾಟ್ ಕಾನ್ಷಿಯಸ್. ಅವ್ರಿಗೆ ಇದು ಕಾನ್ಷಿಯಸ್ನೆಸ್ ಮೊದಲಿಂದನೂ ಕೂಡ ಸಮಸ್ಯೆ ಇತ್ತು. ಡಾಕ್ಟರ್ಸ್ ತಂಡನೂ ಸಹ ಇಲ್ಲಿ ಕಂಟಿನ್ಯೂಸ್ ಆಗಿ ತಪಾಸಣೆಯನ್ನು ಮಾಡ್ತಿತ್ತು. ಈಗ ಬೇರೆ ಬೇರೆ ಕಾರಣಗಳಿಂದ ಅಂದರೆ ಅಲ್ಲಿ ರಾಡ್ಸು ಅದು ಸಿಕ್ಕಾಕೊಂಡು ತುಂಬ ಡೀಪಾಗಿ ಅವರು ಸಿಕ್ಕಾಕೊಂಡಿರೋ ಕಾರಣದಿಂದ ಸ್ವಲ್ಪ ಸಮಯ ತಗೊಳ್ತು. ಅವ್ರಿಗೆ ಯಾವುದೇ ರೀತಿಯಲ್ಲಿ ನಮ್ಮ ರೆಸ್ಕ್ಯೂ ಆ್ಯಕ್ಟಿವಿಟಿಯಿಂದ ಏನು ಡ್ಯಾಮೇಜ್ ಆಗದ ರೀತಿಯಲ್ಲಿ ಮಾಡಬೇಕಾಗಿರೋ ಒಂದು ನಿಷ್ಠೆಯಿಂದ SDRF, ಫೈರ್ ಡಿಪಾರ್ಟ್ಮೆಂಟು, NDRF ಟೀಮು ಎಲ್ಲರೂ ಒಳಗೊಂಡಿರುವಂಥ ಈ ರೆಸ್ಕ್ಯೂ ಟೀಮು ಈ ಕಾರ್ಯಕ್ರಮವನ್ನು ಸತತವಾಗಿ ಈಗ ಒಂದು 6-7 ಗಂಟೆ ಈ ಕಾರ್ಯಕ್ರಮ ಮಾಡಿ ಅವ್ರನ್ನ ಈ 2ನೇ ಕಾರ್ಮಿಕರನ್ನು ಹೊರಗೆ ತಂದಿದ್ದೇವೆ. ಅವ್ರಿಗೆ ಅವ್ರನ್ನ ಹಾಸ್ಪಿಟ್ಲಲ್ಲಿ ಹೋಗುವಾಗ ಕಳಿಸಿದ್ದೇವೆ. ಈಗ ನೋಡಬೇಕು ಅವ್ರದ್ದು ಏನು ಸ್ಥಿತಿ ಇದೆ ಅಂತ. ಇಲ್ಲ, ಹೀಸ್ ಸಿಚುವೇಶನ್ ಸ್ವಲ್ಪ ಅದೇ ಮೊದಲಿಂದನೂ ಅವ್ರದ್ದು ಕಾನ್ಷಿಯಸ್ನೆಸ್ ಮಾತಾಡಿರುವಂಥ ಇದು ಇರಲಿಲ್ಲ. ಸೊ ನೋಡಬೇಕು. ಇಲ್ಲ, ಆಲ್ ಫಸ್ಟ್ ಏಡ್ದು ಮಾಡಿದ್ದಾರೆ. ಬಟ್ ಹಿಸ್ ಪಲ್ಸ್ ರೇಟ್ ಮೊದಲಿಂದನೂ ಸ್ವಲ್ಪ ಸಮಸ್ಯೆ ಇತ್ತು. ಬಹುಶಃ ಬಿದ್ದಿರುವಾಗಲೇ ಅವರಿಗೆ ಸಮಸ್ಯೆ ಆಗಿರ್ಬೋದು ಅನ್ನುವಂಥದ್ದು ಒಂದು ಪ್ರಿಲಿಮಿನರಿ ದಿಸ್ ಥಿಂಗ್. ಬಟ್ ಲೆಟ್ಸ್ ವೆಯ್ಟ್ ಫಾರ್ ದಿ ಡಾಕ್ಟರ್ಸ್ ಫೈನಲ್. ಸರ್, ಈಗ ನೀವು ಮಳೆ ಬಂದಾಗ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು ಯಾವುದೇ ಕಾಮಗಾರಿ ಇಲ್ಲ, ಕಾಮಗಾರಿ ಆಗಿರೋದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಅಂತ ಸ್ಪೆಸಿಫಿಕ್ಕಾಗಿ ಆ ಥರ ಏನು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಆದರೆ ಇದುವಾಗಿ ಇಲ್ಲ. ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಇದ್ರದ್ದು ಏನಾಗಿದೆ, ಹೇಗೆ ಅದನ್ನು ತಡೆಗಟ್ಟೋದ್ರ ಬಗ್ಗೆ ವಿಚಾರ ಮಾಡೋಣ. ವಿ ವಿಲ್ ಡೂ ಇಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ವಿ ವಿಲ್ ಹ್ಯಾವ್ ಟು. ಖಂಡಿತವಾಗಿ ಯಾವ ರೀತಿ ಮಾಡೋಣ ಅಂತ ಚಿಂತನೆ ಮಾಡೋಣ ಎಲ್ಲರ ಜೊತೆ. ಮಾಡುವಾಗ ಏನಾದರೂ ಗೊತ್ತಾಯಿತು ಸರ್? ಈಗ ತಪಾಸಣೆ ಮಾಡಿದ ಇಲ್ಲ, ಇವತ್ತು ನಾವು ಅವರು ಇಬ್ಬರನ್ನ ರೆಸ್ಕ್ಯೂ ಮಾಡುವುದರಲ್ಲಿ ಜಾಸ್ತಿ ನಾವು ಅದನ್ನು ಇದು ಮಾಡಿರೋಂಥದ್ದು. ಇದ್ರದ್ದು ಬಗ್ಗೆ ನಾವೀಗ ಇನ್ವೆಸ್ಟಿಗೇಟ್ ಮಾಡಿ ಯಾವಾಗ ಹೇಗೆ ಏನು ಆಯಿತು ಅನ್ನೋಂಥದ್ದು ಅದನ್ನು ತಡೆಗಟ್ಟುವಂಥದ್ದಲ್ಲಿ ಖಂಡಿತವಾಗಿ ಎಲ್ಲರದ್ದು ಸಹಕಾರ ತಗೊಂಡು ಮಾಡೋದು. ಈಗ ಡಾಕ್ಟರ್ಸ್ ಏನಾದರೂ ಹೇಳಿದರೆ ಸರ್ ಈಗ ಮೇಲೆ ಕೆತ್ತಿದ ನಂತರ? ಇಲ್ಲ, ಇವ್ರದ್ದು ಸಿಚುವೇಶನ್ ಇಸ್ ನಾಟ್ ಗ್ರೇಟ್. ಹೋಪ್ಸ್ ಆರ್ ವೆರಿ ಲೆಸ್. ಬಟ್ ಲೆಟ್ಸ್ ಸ್ಟಿಲ್ ಸಿ. ಡಾಕ್ಟರ್ಸ್ ಫೈನಲ್ ಇದು ಕೊಡಲಿ.